ನಮಸ್ಕಾರ, ಎಲ್ರಿಗೂ ಸ್ವಾಗತ ಕಲಾ ಮಾಧ್ಯಮಕ್ಕೆ. ಸ್ನೇಹಿತರೆ, ನಾನು ಪರಂ. ಸ್ನೇಹಿತರೆ, ಒಂದು ಬಹಳ ಮುಖ್ಯವಾದ ವಿಚಾರ ನನ್ನ ಕಣ್ಣಿಗೆ ಬಿತ್ತು. ಇತ್ತೀಚೆಗೆ ನಾನು ಪೇಪರ್ ಓದಬೇಕಾದ್ರೆ ಆ ವಿಚಾರನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೇಬೇಕು, ನಮ್ಮ ಚಂದಾದಾರರ ಜೊತೆಗೆ ಅಂತನ್ನೋ ಕಾರಣಕ್ಕೆ ಈ ವಿಡಿಯೋ. ಸ್ನೇಹಿತರೆ, ಯಾವ ವಸ್ತು ನಮ್ಮ ಆರೋಗ್ಯವನ್ನು ಸುಧಾರಿಸಬೇಕಾಗಿತ್ತು, ಯಾವ ವಸ್ತು ನಮ್ಮ ಅಡುಗೆ ಮನೆಗಳಿಗೆ ಬಂದು ನಮ್ಮನ್ನು ದೈಹಿಕವಾಗಿ ಪೋಷಕಾಂಶಯುಕ್ತವಾದಂತಹ ವಸ್ತುಗಳನ್ನು ನಮ್ಮ ದೇಹಕ್ಕೆ ಸೇರಿಸಿ ನಮ್ಮನ್ನು ಸದೃಢರನ್ನಾಗಿ ಮಾಡಬೇಕಾಗಿತ್ತು, ನಮ್ಮನ್ನು ನಂಬಿದ ಕುಟುಂಬ, ನಮ್ಮ ಮಕ್ಕಳಿರ್ಬೋದು, ನಮ್ಮ ಪತ್ನಿ, ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿ ಅಥವಾ ಯಾರು ನಮ್ಮ ಮನೇಲಿರೋ ಎಲ್ಲರ ಆರೋಗ್ಯವನ್ನು ಕಾಪಾಡಬೇಕಾಗಿತ್ತು. ಆ ವಸ್ತು ಅಂದರೆ ತರಕಾರಿ ನಮ್ಮನ್ನು ನಿಧಾನ ವಿಷವಾಗಿ, ಸ್ಲೋ ಪಾಯ್ಸನ್ ಆಗಿ ನಮ್ಮನ್ನು ಕೊಲ್ತಾ ಇದೆ, ದಿನನಿತ್ಯ ಕೊಲ್ತಾ ಇದೆ ಅಂತಂದರೆ ನಂಬ್ತೀರಾ? ನಂಬಲೇಬೇಕಾದಂಥ ಸತ್ಯ, ಸ್ಫೋಟಕವಾದ ಸತ್ಯ. ಯಾವುದೇ ಒಂದು ಅಕ್ಷರ ಉತ್ಪ್ರೇಕ್ಷೆ ಇಲ್ಲದೆ ಬರೀ ವೈಜ್ಞಾನಿಕವಾದಂತಹ ರಿಪೋರ್ಟ್ಗಳ ಆಧಾರದ ಮೇಲೆ, ವೈಜ್ಞಾನಿಕ ಸಂಸ್ಥೆಗಳು ಕೊಟ್ಟಂತಹ ಅವರ ಲ್ಯಾಬೊರೇಟರಿ ಪ್ರಯೋಗಾಲಯದ ರಿಪೋರ್ಟ್ಗಳ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿರುವ ಪ್ರತಿಯೊಂದಕ್ಕೂ ಅಂಕಿಅಂಶಗಳಿದ್ದಾವೆ. ಸ್ನೇಹಿತರೆ, ಇತ್ತೀಚೆಗೆ ಒಂದು ಸಂಸ್ಥೆ EMPRI ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಸಂಸ್ಥೆ, ಇನ್ನೊಂದು CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಈ ಸಂಸ್ಥೆಗಳು ಒಂದು ಸರ್ವೇನ ಮಾಡ್ತವೆ ಬೆಂಗಳೂರಿನಲ್ಲಿ. ಸ್ನೇಹಿತರೆ, ಏನು ಅಂತಂದರೆ ಸುಮಾರು 400 ತರಕಾರಿಗಳ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾರೆ. ಎಲ್ಲೆಲ್ಲಿಂದ? ದೊಡ್ಡ ದೊಡ್ಡ ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳಿಂದ ಹಿಡಿದು ಆ ಮಾರ್ಕೆಟು, ಈ ಮಾರ್ಕೆಟು, ಎಕ್ಸ್ ಮಾರ್ಕೆಟ್, ವೈ ಮಾರ್ಕೆಟ್ ಅಂತ ಏನು ಈಗ ಎಲ್ಲ ಕಡೆ ತಲೆ ಎತ್ತಾ ಇದ್ದಾವೆ, ಆ ಮಾರ್ಕೆಟ್ಗಳಲ್ಲಿ ಫ್ರೆಶ್ XYZ ಗ್ರೀನ್ಸ್ ಅಂತ ಹೆಸರಿಟ್ಕೊಂಡಿದ್ದಾವಲ್ಲ, ಆ ತರಕಾರಿ ಅಂಗಡಿಗಳಲ್ಲಿ, ಜೊತೆಗೆ ರೋಡಲ್ಲಿ ತರಕಾರಿ ಮಾರುವವರು, ಜೊತೆಗೆ ಬೇರೆ ಬೇರೆ ಈ ಟ್ರೆಡಿಷ್ನಲ್ ಅಂಗಡಿಗಳು ಇಟ್ಕೊಂಡಿರುವಂಥವ್ರು ಎಲ್ಲರ ಬಳಿ ಹೋಗಿ ತರಕಾರಿಗಳ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಇನ್ನೂ ಆಶ್ಚರ್ಯಕರ ಸಂಗತಿ ಅಂದರೆ ಆರ್ಗ್ಯಾನಿಕ್ ಅಂತನ್ನುವ ಹೆಸರಿನಲ್ಲಿ ತರಕಾರಿ ಮಾರುತ್ತಿರುವವರ ಅಂಗಡಿಗಳಲ್ಲೂ ಕೂಡ ಸ್ಯಾಂಪಲ್ನ ಸಂಗ್ರಹ ಮಾಡಿ ತಂದು ಅದನ್ನು ಅವರ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದಾಗ ಬಂದಿರುವಂತಹ ವರದಿ, ಸ್ಫೋಟಕ ವರದಿ. ನಾವು ನಿಜಕ್ಕೂ ಒಂದು ಕ್ಷಣ ಗಡಗಡ ಅಂತ ನಡುಗುವಂತಹ, ನಾವು ಒಂದು ತುತ್ತು ತರಕಾರಿನ ಬಾಯಲ್ಲಿ ಇಟ್ಕೊಳ್ಳೋಕೆ ಮುಂಚೆ ಯೋಚನೆ ಮಾಡಬೇಕಾದಂತಹ ಸ್ಫೋಟಕವಾದ ವಿಚಾರ ಬಂದಿದೆ ರಿಪೋರ್ಟ್. ಸ್ನೇಹಿತರೆ, ಏನು ಅಂತಂದರೆ ನಮ್ಮ ದೇಹಕ್ಕೆ ಬೇಡವಾಗಿರುವಂತಹ ಲೆಡ್ ಅಂದರೆ ಸೀಸದ ಪ್ರಮಾಣ ಆ ತರಕಾರಿಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಪತ್ತೆಯಾಗಿದೆ. ಈ ದೇಹಕ್ಕೆ ಬೇಡವಾಗದೇ ಇರುವಷ್ಟು ಮಟ್ಟಿಗೆ ಅದರಲ್ಲಿ ಪತ್ತೆಯಾಗಿದೆ. ಸ್ನೇಹಿತರೆ, ಲೆಡ್ ಅಂದರೆ ಸೀಸ, ಸೋ ಡೇಂಜರಸ್ ಟು ಬಾಡಿ. ಯಾವುದೋ ಒಂದು ಸಣ್ಣ ಪ್ರಮಾಣದಲ್ಲಿದ್ದರೆ ಓಕೆ, ಆದರೆ ಅದರ 400 ಪಟ್ಟು 500 ಪಟ್ಟು ಹೆಚ್ಚಿಗೆ ಅದರಲ್ಲಿ ಪತ್ತೆಯಾಗಿದೆ. ಬರೀ ಲೆಡ್ ಮಾತ್ರ ಅಲ್ಲ, ಕ್ಯಾಡಿಯಮ್, ಐರನ್, ಜಿಂಕ್, ನಿಕಲ್, ಈ ರೀತಿ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳನ್ನು ತಂದೊಡ್ಡುವಂತಹ ಅಂಶಗಳು, ವಿಷಕಾರಿ ಅಂಶಗಳು ಅಂದರೆ ಲೋಹದ ವಸ್ತುಗಳು, ಲೋಹದ ಅಂಶಗಳು ಆ ಒಂದು ತರಕಾರಿಗಳ ಸ್ಯಾಂಪಲ್ಗಳಲ್ಲಿ ಪತ್ತೆಯಾಗಿದೆ. ಸ್ನೇಹಿತರೆ, ಕಾರಣ ಏನು? ಅದು ಬಹಳ ಮುಖ್ಯವಾಗಿ ಯಾವ ತರಕಾರಿಗಳು ಸ್ನೇಹಿತರೆ ಅವ್ರು ಮಾಡುವಂಥದ್ದು ನೋಡಿ. ಹೂಕೋಸು, ಎಲೆಕೋಸು, ಹುರುಳಿಕಾಯಿ, ಬದನೆಕಾಯಿ, ಟೊಮೆಟೊ, ಕ್ಯಾರೆಟು, ಬೀಟ್ರೂಟು, ಕೊತ್ತಂಬರಿ, ಕರಿಬೇವು, ಒಳ್ಳೆ ಘಮ ಅಂತ ಪರಿಮಳ ಬರುತ್ತೆ. ಒಂದು ಸ್ವಲ್ಪ ಪುದೀನ ಹಾಕಿ ಪಲಾವ್ಗೆ, ಬಿರಿಯಾನಿಗೆ ಅಂತೀವಲ್ಲ, ಆ ಪುದೀನ ಸೊಪ್ಪು, ಪುದೀನ ಚಟ್ನಿ ಮಾಡಿದ್ರಲ್ಲ ಆ ಪುದೀನ, ಎಲ್ಲ ತರಕಾರಿಗಳಲ್ಲೂ ಅತಿ ಹೆಚ್ಚು ಪ್ರಮಾಣದಲ್ಲಿ ಲೆಡ್ ಅಂದರೆ ಕ್ಯಾನ್ಸರ್ ತಂದೊಡ್ಡುವಂತಹ, ನಮ್ಮ ಲಂಗ್ಸನ್ನು ಹಾಳು ಮಾಡುವಂತಹ, ನಮ್ಮ ಉಸಿರಾಟದ ಸಿಸ್ಟಮ್ ಅಂದರೆ ರೆಸ್ಪಿರೇಟರಿ ಸಿಸ್ಟಮ್ನ ನಾಶ ಮಾಡುವಂತಹ, ನಮ್ಮ ಜೀರ್ಣಾಂಗ ಕ್ರಿಯೆಯನ್ನು ಸಂಪೂರ್ಣ ನಿಷ್ಕ್ರಿಯಗೊಳಿಸುವಂತಹ, ಇಮ್ಯುನಿಟಿ ಪವರ್ನ ನಾಶ ಮಾಡುವಂತಹ ಅನೇಕ ಅಂಶಗಳು ಈ ತರಕಾರಿಗಳಲ್ಲಿ ಪತ್ತೆಯಾಗಿದ್ದಾವೆ. ಅದಕ್ಕೆ ನಾನು ಮೊದಲೇ ಶುರು ಮಾಡಿದ್ದು, ಯಾವುದು ನಮ್ಮ ದೇಹವನ್ನು ಸದೃಢವನ್ನಾಗಿ ಮಾಡಬೇಕಾಗಿತ್ತು, ಅದೇ ತರಕಾರಿ ನಮ್ಮನ್ನು ನಿಧಾನ ವಿಷವಾಗಿ ನಮ್ಮನ್ನು ಕೊಲ್ತಾ ಇದೆ ಅಂತ ಅನ್ನೋದು ಪರಮ ಸತ್ಯ. ಆಯ್ತು, ಹಾಗಾದರೆ ಕಾರಣ ಏನು ಅಂತ ನಾವು ಯೋಚನೆ ಮಾಡಿದ್ರೆ ಸ್ನೇಹಿತರೆ, ಇರುವ ಬಹಳ ಮುಖ್ಯ ಕಾರಣ, ಅದು ಮುಖ್ಯವಾಗಿ ಬೆಂಗಳೂರಿನಲ್ಲಿ ಇರುವಂಥದ್ದು. ಬೆಂಗಳೂರಿನಲ್ಲಿ ನಾವು ಬಳಸ್ತಿರೋ ತರಕಾರಿ ಬಗ್ಗೆ ನಾವು ಎಚ್ಚರ ವಹಿಸಲೇಬೇಕು. ಯಾಕೆ ಗೊತ್ತಾ? ಬೆಂಗಳೂರಿನಲ್ಲಿ ನಾವು ಖರೀದಿಸುತ್ತಿರುವ ತರಕಾರಿ, ಅದು ನೀವು ಮಾರ್ಕೆಟು, ಮಾಲಿಂದ ಹಿಡ್ಕೊಂಡು ಲೋಕಲ್ ತರಕಾರಿ ಅಂಗಡಿವರೆಗೂ, ತರಕಾರಿ ಗಾಡಿವರೆಗೂ, ಆ ಎಲ್ಲವೂ ತರಕಾರಿ ಬರ್ತಿರುವಂಥದ್ದು ಬೆಂಗಳೂರಿನ ಆಸುಪಾಸಿನ ವಲಯಗಳ ಹಳ್ಳಿಗಳಿಂದಲೇ ಬೆಂಗಳೂರಿಗೆ ಅಂಟಿಕೊಂಡು, ಮತ್ತು ಬೆಂಗಳೂರಿನ ಸುತ್ತಮುತ್ತ ಸುಮಾರು ಒಂದು 60-70-100 ಕಿಲೋಮೀಟರ್ ರೇಡಿಯಸಲ್ಲಿರುವಂಥ ಹಳ್ಳಿಗಳಿಂದ, ನಾನು ಊರುಗಳ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಆ ಊರುಗಳಿಂದ ಅಲ್ಲಿ ಅದನ್ನು ಬೆಳೀತಿದ್ದಾರೆ. ಏನು ಸಮಸ್ಯೆ ಆಗ್ತಿದೆ ಹಾಗಾದರೆ? ಯಾಕೆ ಸೀಸದಂಶ, ಕ್ಯಾಡಿಯಮ್ ಅಂಶ ಜಾಸ್ತಿ ಆಗ್ತಾಯಿದೆ, ಕ್ಯಾನ್ಸರ್ ತರುವಂಥದ್ದು ಅಂತಂದರೆ, ಕೊಳಚೆ ನೀರನ್ನು ಅಂದರೆ ಬೆಂಗಳೂರಿನಲ್ಲಿ ಬಳಸಿ ಕಳಿಸಿದಂತಹ ಕೊಳಚೆ ನೀರನ್ನು ಬಳಸಿ ಅಲ್ಲಿ ಕೃಷಿ ಮಾಡ್ತಿರುವ, ವ್ಯವಸಾಯ ಮಾಡ್ತಿರೋದು ಅದಕ್ಕೆ ಮುಖ್ಯವಾದ ಕಾರಣ ಅಂತ ಅದೇ ಲ್ಯಾಬೊರೇಟರಿಗಳು ಪ್ರಮಾಣಿಸಿವೆ. ಅದಕ್ಕೊಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದೆ, ಕಾರಣ ಕೂಡ ಹುಡುಕಿವೆ. ಸ್ನೇಹಿತರೆ, ಹೌದಲ್ವಾ? ಕೆರೆಗಳನ್ನು ತುಂಬಿಸುವ ನೆಪದಲ್ಲಿ ಬೆಂಗಳೂರಿನ ಅಥವಾ ನಗರಗಳ ಕೊಳಚೆ ನೀರನ್ನು ತಗೊಂಡೋಗಿ ಹಳ್ಳಿಗಳಿಗೆ ಡಂಪ್ ಮಾಡುವಂತಹ ಕ್ರಮ ಇದೆ. ಆ ರೀತಿ ಶುದ್ಧೀಕರಿಸಿ ಬಿಟ್ಟಂಥ ನೀರು ಕೂಡ, ಮತ್ತು ಶುದ್ಧೀಕರಿಸದೇ ಇರುವಂತಹ ಕೊಳಚೆ ನೀರು ಕೂಡ ರೈತರು ತಮ್ಮ ಕೃಷಿ ಭೂಮಿಗಳಿಗೆ ತರಕಾರಿ ಬೆಳೀಲಿಕ್ಕೆ, ಸೊಪ್ಪು ಬೆಳೀಲಿಕ್ಕೆ, ಹಣ್ಣುಗಳನ್ನು ಬೆಳೀಲಿಕ್ಕೆ ಅಥವಾ ಬೇರೆ ಬೇರೆ ಧಾನ್ಯಗಳನ್ನು ಇತ್ಯಾದಿ ಬೆಳೀಲಿಕ್ಕೆ ಬಳಸ್ತಾರೆ, ನೀರನ್ನು ಹರಿಸ್ತಾರೆ ತಮ್ಮ ಹೊಲ ಗದ್ದೆಗಳಿಗೆ.
ಆ ನೀರು ಅಥವಾ ಆ ಕೊಳಕು ನೀರು, ಕೊಳಚೆ ನೀರು ಈ ರೀತಿಯ ಎಲ್ಲ ಆರೋಗ್ಯವನ್ನು ಕೆಡಿಸುವಂತಹ ವಸ್ತುಗಳನ್ನು ತಂದು ನಾವು ಅವತ್ತಿನ ತರಕಾರಿಯಲ್ಲಿ ತುಂಬ್ತಾ ಇದೆ. ಉದಾಹರಣೆಗೆ ಲೆಡ್ಡು, ಕ್ಯಾಡಿಯಮ್, ಜಿಂಕ್, ಐರನ್ ಎಲ್ಲ ನಿಮ್ಗೆ ಹೇಳಿದೆ ಸ್ನೇಹಿತರೆ. ಒಂದು ಸ್ಫೋಟಕವಾದ ಒಂದು ಅಂಕಿಅಂಶ ನಿಮ್ಗೆ ಹೇಳ್ತೀನಿ, ಇದೇ ಲ್ಯಾಬ್ ಕೊಟ್ಟಿರುವಂಥದ್ದು. ನೋಡಿ, ಬದನೆಕಾಯಿಯಲ್ಲಿ 0.2 ಅಂದರೆ 0.2 ಮಿಲಿಗ್ರಾಮ್ ಪರ್ kg ಕ್ಯಾಡಿಯಮ್ ಇರಬೇಕು ಅಂತ ಸ್ಟ್ಯಾಂಡರ್ಡ್ಸ್ ಹೇಳುತ್ತೆ. ಆದರೆ ಎಷ್ಟಿರಬೇಕು? 0.2 mg ಪರ್ kg ಇರಬೇಕು. ಆದರೆ ಈ ಪತ್ತೆಯಾಗಿದ್ದು ಎಷ್ಟು ಗೊತ್ತಾ? 52.30 ಮಿಲಿಗ್ರಾಮ್ ಪರ್ kg. ಎಷ್ಟು ಪರ್ಸೆಂಟ್ ಆಯಿತು? 1000%ಗಿಂತ ಜಾಸ್ತಿ. ಅದು ಒಂದು ಬದನೆಕಾಯಲ್ಲಿ ಪತ್ತೆಯಾಗಿರುವಂಥದ್ದು. ಅದನ್ನು ನಾವು ಬದನೆಕಾಯಿ ಹುಳಿ ಮಾಡಿದ್ದೇನು, ಬದನೆಕಾಯಿ ಪಲ್ಯ ಮಾಡಿದ್ದೇನು, ಬದನೆಕಾಯಿ ಗೊಜ್ಜು ಮಾಡಿದ್ದೇನು, ತೊಗೊಂಡೋಗಿ ಅದನ್ನು ಬದನೆಕಾಯಿನ ಯಾವುದೋ ಬಾತ್ಗೆ ಹಾಕ್ತಾರಲ್ಲ, ಆ ಬಾತ್ಗೆ ಹಾಕಿದ್ದೇನು, ತಿಂದಿದ್ದೇನು, ಎಂಜಾಯ್ ಮಾಡಿದ್ದೇನು. ಲಿವರು, ಲಂಗ್ಸು, ಇಮ್ಯುನಿಟಿ ಸಿಸ್ಟಮ್ ಹಾಳಾಗದೆ ಏನಾಗುತ್ತೆ ಹೇಳಿ? ಇದು ಒಂದು. ಹಾಗಾದರೆ ಈ ಕೊಳಚೆ ನೀರನ್ನು ತರಕಾರಿಗಳಿಗೆ ಅಥವಾ ತೋಟಗಳಿಗೆ ಹರಿಸಿದರೆ ಆಗೋ ಸಮಸ್ಯೆ ಏನು? ಮತ್ತು ಕೊಳಚೆ ನೀರಿನ ಮೂಲ ಎಲ್ಲಿಂದ ಅಂತ ನೋಡಿದ್ರೆ, ಒಂದು ನಾವುಗಳು ಇದೇ ನಗರದಲ್ಲಿ ನಾವು ವಾಸ ಮಾಡುವವರು ಬಳಸಿ ನಮ್ಮ ಕೊಳಚೆ ನೀರೇನು ಚರಂಡಿಗಳ ಮೂಲಕ, ಮೋರಿಗಳ ಮೂಲಕ, ಕಾಲುವೆಗಳ ಮೂಲಕ ಹೋಗ್ತಾ ಇದೆಯಲ್ಲ, ಆ ನೀರು ಜೊತೆಗೆ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ ಅಂದರೆ ಕೈಗಾರಿಕೆಗಳ ವ್ಯರ್ಥ ನೀರು, ಕೊಳಚೆ ನೀರು, ಅಥವಾ ಅವರು ಬಳಸಿ ಅವ್ರ ಮಷಿನರಿ ಫ್ಯಾಕ್ಟ್ರಿಗಳು ಏನೇನೋ ಪ್ರಾಸೆಸ್ಗೆ ಬಳಸಿ ಬಿಡ್ತಾ ಇದ್ದಾರಲ್ಲ, ಆ ನೀರು ಎಲ್ಲವೂ ಸೇರಿ ಈ ಎಲ್ಲ ಭಾರವಾದ ಲೋಹದಂಶಗಳು, ವಿಷಕಾರಿ ಲೋಹದಂಶಗಳು, ಲೆಡ್ಡು, ಕ್ಯಾಡಿಯಮ್, ಜಿಂಕ್, ಐರನ್ ಮೊದಲಾದವು ಹೆಚ್ಚಾಗಿ ಹೋಗ್ತಾ ಇದ್ದಾವೆ ಬೆಂಗಳೂರಿನ ಹೊರವಲಯದ ಕೃಷಿ ತೋಟಗಳಿಗೆ, ಕೃಷಿ ಭೂಮಿಗಳಿಗೆ ಅಂತ ಅನ್ನೋದು ಸಂಶೋಧನೆ ಸ್ನೇಹಿತರೆ. ಅದನ್ನು ನಾವು ಬಳಸ್ತಾ ಇದ್ದೀವಿ. ನಾನು ಹೇಳ್ತಿಲ್ಲ ಇದನ್ನು, ನಾನು ಯಾವುದೋ ಹೆದರ್ಸೋಕ್ಕೋ ಅಥವಾ ನಿಮ್ಮನ್ನು ಭಯ ಬೀಳಿಸಿ, ಅಲ್ಲ. ಇದು ಪ್ಯೂರ್ ಸೈಂಟಿಫಿಕ್ ರಿಸರ್ಚ್. ಇದು ವಿಜ್ಞಾನಿಗಳು ಕಂಡುಹಿಡಿದಿರುವಂಥದ್ದು. ಮತ್ತು ಬಹಳ ಮುಖ್ಯವಾಗಿ ನೋಡಿ, ಇದು ಮೊದಲನೇದು ಕೊಳಚೆ ನೀರು ಹರಿಯುವಂಥದ್ದು. ಎರಡನೇ ಕಾರಣಕ್ಕೆ ಬರ್ತೀನಿ ನಾನು ನಿಮಗೆ. ಇದು ಒಂದು ಅಂದರೆ ಬಳಸುತ್ತಿರುವ ನೀರು, ಕೃಷಿಗೆ ಬಳಸುತ್ತಿರುವ ನೀರಿನ ಇಂದ ಉಂಟಾಗುತ್ತಿರುವಂಥ ಆರೋಗ್ಯದ ಸಮಸ್ಯೆಗಳು ಒಂದಾದರೆ, ಎರಡನೇದು ರೈತರುಗಳು ತಾವು ಬಳಸುತ್ತಿರುವಂತಹ ರಾಸಾಯನಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ಕೀಟನಾಶಕಗಳು. ಇವುಗಳು ಬಳಸಿದರೆ ತಪ್ಪ ಅಲ್ಲ, ಆದರೆ ಅಗತ್ಯಕ್ಕಿಂತಲೂ ಹೆಚ್ಚಾಗಿ, ಅಂದರೆ ಯಾವ ಬೆಳೆಯನ್ನು, ಯಾವುದೋ ಒಂದು ಬೆಳೆಗೆ ಎಷ್ಟೋ ಪ್ರಮಾಣದಲ್ಲಿ ಒಂದು ಗೊಬ್ಬರ, ರಾಸಾಯನಿಕ ಗೊಬ್ಬರ ಅದು ಬೆಳೆಯೋಕ್ಕೆ ಬೇಕಾಗಿರುತ್ತೆ. ಆದರೆ ಹೆಚ್ಚೆಚ್ಚು ಗೊಬ್ಬರವನ್ನು ಕೊಟ್ಟಷ್ಟು ಹೆಚ್ಚೆಚ್ಚು ಬೆಳೆ ಈಲ್ಡ್ ಬರುತ್ತೆ, ಅಥವಾ ಇದು ಎಷ್ಟೆಚ್ಚು ನಾವು ಗೊಬ್ಬರವನ್ನು ಸುರಿದಷ್ಟು ಈಲ್ಡ್ ಬರುತ್ತೆ ಅಂತ ನಂಬಿಕೆಯೋ, ಅಥವಾ ನಾವು ಅದಕ್ಕೆ ಹೆಚ್ಚೆಚ್ಚು ಗೊಬ್ಬರ ಕೊಟ್ಟು ಆ ಭೂಮಿ ಮತ್ತು ಬೆಳೆಗೆ ಅದನ್ನು ಅಭ್ಯಾಸ ಮಾಡಿಸೋದಿರೋ ಗೊತ್ತಿಲ್ಲ, ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರವನ್ನು ತುಂಬಿ ಹೆಚ್ಚೆಚ್ಚು ಕೀಟನಾಶಕಗಳನ್ನು ಹೊಡೆದು ಅವು ರೆಸಿಡ್ಯೂಗಳಾಗಿ ಅಲ್ಲಲ್ಲೇ ಉಳಿದು ಅವು ನಾಶ ಆಗದೆ ಅವು ಕೊನೆಗೆ ಕೊನೆಯ ಬಳಕೆದಾರ ಅಂದರೆ ಅದನ್ನು ತಿನ್ನುವವನು ಯಾರಿದ್ದಾನೆ, ತಿನ್ನುವವಳು ಯಾರಿದ್ದಾಳೆ, ಆಕೆಯ ಹೊಟ್ಟೆ, ಆತನ ಹೊಟ್ಟೆಯನ್ನು ಸೇರಿ ಬರಬಾರದ ಕಾಯಿಲೆಗಳಿಗೆ ಕಾರಣ ಆಗ್ತಿರೋದು ಇವತ್ತು ಗುಟ್ಟಾಗುವುದಿಲ್ಲ ಅಲ್ವೇ? ಅದು ಬಹಳ ಮುಖ್ಯವಾದಂಥದ್ದು ಎರಡನೇ ಕಾರಣ. ಇಲ್ಲಿ ಒಂದು ರಿಪೋರ್ಟ್ ಇದೆ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬ್ಯಾನ್ ಮಾಡಿರುವಂಥ, ನಿಷೇಧ ಮಾಡಿರುವಂತಹ ಎಷ್ಟೋ ಕೀಟನಾಶಕಗಳು ಮತ್ತು ಗೊಬ್ಬರಗಳು ಇವತ್ತು ನಮ್ಮ ಅನೇಕ ಭಾರತೀಯ ಮಾರುಕಟ್ಟೆಗಳ ಶೆಲ್ಫ್ಗಳಲ್ಲಿ ಮುಕ್ತವಾಗಿ ಸಿಗ್ತವೆ. ನೋಡಿ ಹೇಗಿದೆ ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ. ಒಂದು ಮಟ್ಟಿಗೆ ಯೋಚನೆ ಮಾಡಿದ್ರೆ ಬೆಂಗಳೂರಿನ ಸ್ವಲ್ಪ ಹೊರಗಡೆ, ಅಂದರೆ ಬೆಂಗಳೂರಿನ ಸ್ವಲ್ಪ ದೂರದಲ್ಲಿ ಬದುಕ್ತಿರುವವರ ಪರಿಸ್ಥಿತಿ ಸ್ವಲ್ಪ ಬೆಟರ್ ಏನೋ ಅಂತ ಅನ್ನಿಸ್ತದೆ. ಆದರೆ ಅಲ್ಲೂ ಕೂಡ ಕೀಟನಾಶಕ ಮತ್ತು ಗೊಬ್ಬರಗಳ ಬಳಕೆ ಜಾಸ್ತಿ ಇರೋದ್ರಿಂದ ಅವ್ರಿಗೂ ಕೂಡ ಈ ಸಮಸ್ಯೆ ಕಾಡ್ತದೆ, ಆರೋಗ್ಯದ ಸಮಸ್ಯೆಗಳು. ಇಲ್ಲದೇ ಇದ್ದರೆ ನಾವು ಇತ್ತೀಚೆಗೆ ಮಾತಾಡ್ತಿದ್ವಿ, ರೈತರು ಭೂಮಿಗೆ ಅಂದರೆ ಹೊಲ ಗದ್ದೆಗಳಿಗೆ ಹೋಗ್ತಾರೆ, ದುಡಿತಾರೆ, ಅವ್ರು ಆರೋಗ್ಯವಾಗಿರ್ತಾರೆ, ಗಟ್ಟಿಮುಟ್ಟಾಗಿರ್ತಾರೆ, ಹಾಗೆ ಹೀಗೆ ಅಂತ. ಆದರೆ ಇತ್ತೀಚೆಗೆ ಒಂದು ಬಹಳ ಸ್ಫೋಟಕವಾದ ಸತ್ಯ ಏನು ಅಂತಂದರೆ, IVF ಸೆಂಟರ್ಗಳಿಗೆ, IVF ಅಂದರೆ ಇನ್ವರ್ಟೋ ಫರ್ಟಿಲೈಸೇಷನ್ ಅಥವಾ ಏನೋ ಕರೀತಾರೆ, ಕೃತಕ ಗರ್ಭಧಾರಣೆ, ಆ ಸೆಂಟರ್ಗಳಿಗೆ ಹೋಗುತ್ತಿರುವವರ ಸಂಖ್ಯೆಯಲ್ಲಿ ರೈತ ಮಹಿಳೆಯರ, ರೈತ ಪುರುಷರ ಸಂಖ್ಯೆ ಕೂಡ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗ್ತಿರೋದು ಕೂಡ ರೈತರು ಕೂಡ ಇವತ್ತು ಆರೋಗ್ಯವಾಗಿಲ್ಲ ಅಂತ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಪ್ರೂವ್ ಮಾಡ್ತಾ ಇದೆ. ಇನ್ನು ಮಿಕ್ಕಿದ ಹಾಗೆ AC ಕೆಲಸ ಮಾಡೋರು, ಕಂಪ್ಯೂಟರ್ಗಳ ಮುಂದೆ ಗಂಟೆಗಟ್ಟಲೆ ಕೆಲಸ ಮಾಡೋರಿಗಂತೂ ಇವತ್ತು ಅವರ ಏನಂತಾರೆ ವೀರ್ಯದ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಆ ಹೆಣ್ಮಕ್ಳಲ್ಲಿ ಗರ್ಭಧಾರಣೆಯ ಸಾಮರ್ಥ್ಯ ಕಡಿಮೆ ಆಗ್ತಿರೋದಂತೂ ಅದು ಅನೇಕ ವರ್ಷಗಳ ಹಿಂದಿನಿಂದಲೇ ನಡೀತಾ ಇರೋವಂಥದ್ದು. ಸೊ ಈ ಎಲ್ಲವನ್ನು ಒಟ್ಟಾಗಿ ಇಟ್ಕೊಂಡು ನಾವು ಯೋಚನೆ ಮಾಡಿದಾಗ ಒಂದು ದೇಶ, ಒಂದು ನಾಡು, ಒಂದು ರಾಷ್ಟ್ರ ಬಹಳ ಮುಖ್ಯವಾಗಿ ಒಂದು ದೇಶದ ಆರೋಗ್ಯ ಮತ್ತು ಆ ದೇಶದ ನಾಗರಿಕರ ಆರೋಗ್ಯವನ್ನು ಸುಧಾರಿಸುವ ಮೂಲಕ ಒಂದು ಕ್ವಾಲಿಟಿ ದೇಶವನ್ನು, ಗುಣಮಟ್ಟಯುಕ್ತವಾದಂಥ ದೇಶವನ್ನು ಕಟ್ಬೋದು. ಆ ಕಡೆ ನಾವು ಹೋಗಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾದರೆ ಎಲ್ಲರೂ ಆರ್ಗ್ಯಾನಿಕ್ ಕಡೆ ಹೋದರೆ ಇದಕ್ಕೆ ಪರಿಹಾರ ಇದೆಯಾ?
ಅಥವಾ ಸಹಜ ಕೃಷಿ ಕಡೆ ಹೋದರೆ ಪರಿಹಾರ ಇದೆಯಾ? ಹಾಗಾದರೆ ಎಲ್ಲರೂ ಸಹಜ ಕೃಷಿ ಆರ್ಗ್ಯಾನಿಕ್ಗೆ ಹೋದರೆ ಯಾವುದೋ ಬೇರೆ ದೇಶದಲ್ಲಿ ಆಯ್ತಂತಲ್ಲ, ಪೂರ್ತಿ ದೇಶವೇ ದಿವಾಳಿಯಾಗಿ ಹೋಗಿ ಆ ಥರದ್ದಾಯ್ತು, ಅದೇನಾರು ಆಗುತ್ತಾ? ಇದಕ್ಕೆಲ್ಲಕ್ಕೂ ಉತ್ತರ ವಿಜ್ಞಾನಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರದ ಪರಿಣಿತರು ಕೊಡಬೇಕು. ಆದರೆ ವಿಷಯವನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಅಷ್ಟೇ ನಾನು ಮಾಡಿದ್ದೇನೆ, ಏನು ನಡೀತಾ ಇದೆ ಅಂತ ಅನ್ನೋವಂಥದ್ದು. ಎಲ್ಲಕ್ಕೂ ಭಾಳ ಮುಖ್ಯವಾಗಿ ವಿಡಿಯೋ ಮುಗಿಸೋಕ್ಕೆ ಮುಂಚೆ, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅಂತಂದರು ದೊಡ್ಡವರು. ಆ ಇಂದಿನ ಮಕ್ಕಳಿಗೆ ವಿಷ ಇಲ್ಲದಿರುವಂತಹ ವಿಷಮುಕ್ತ ಆಹಾರವನ್ನು ಕೊಡೋ ಮೂಲಕ ನಿಜವಾಗಿ ಅವರನ್ನು ಸದೃಢ ಪ್ರಜೆಗಳನ್ನಾಗಿ ಬೆಳೆಸೋ ಜವಾಬ್ದಾರಿ ಈ ದೇಶಕ್ಕೂ ಇದೆ, ಪ್ರತಿಯೊಬ್ಬರಿಗೂ ಇದೆ. ಧನ್ಯವಾದ.